ಲಕ್ಷ್ಮೀ ದೇವಿ GUHS ಇದರಲ್ಲಿ ಹಿರಿಯ ಕುಟುಂಬದಲ್ಲಿ ಕೆಲಸ ಮಾಡ್ತಾರೆ ಸರ್. ಇದು ನಿಜವಾದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ, ನಮ್ಮ ಶಿಕ್ಷಕರಿಗೆ ಅಗತ್ಯವಾಗಿ ಬೇಕಾಗುತ್ತೆ. ಯಾಕಂದರೆ ನಮಗೆ ಇದೆಲ್ಲ ಇವೊಂದು TCH ಅಥವಾ DED BEd ಅಲ್ಲಿ ಮನೋವಿಜ್ಞಾನ ಅಂತ ಇರುತ್ತೆ. ಅದು ಪರ್ಸೆಂಟೇಜ್ ತೆಗಿಲಿಕ್ಕಾಗಿ ನಾವು ಜಾಸ್ತಿ ಓದಿರ್ತೀವಿ. ಪ್ರಾಕ್ಟಿಕಲ್ ಆಗಿ ನಾವು ಇವಾಗ ಶಾಲೆಗಳಲ್ಲಿ ಮಾಡ್ತಾ ಇದ್ದೀವಿ. ಆದರೂ ಈ ಥರದ್ದು ಇನ್ನೂ ಮೋಟಿವೇಶನಲ್ ಸ್ಪೀಚಸ್ ನಮಗೆ ಸಿಗ್ತಾ ಇರಬೇಕು. ಅದು ಏನಂದರೆ ನಾವು ಯಾವಾಗಲೂ ಓದಿರ್ತೀವಿ, ಈಗ ಅದು ಅಟ್ ಪ್ರೆಸೆಂಟ್ ಸಿಚುವೇಶನ್ಗೆ ತಕ್ಕಂತೆ ಹೇಳ್ತಾ ಇದ್ರಿ. ಅದು ನಾವು ತುಂಬ ಚೆನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ. ಪಾಸಿಟಿವ್ ಥಿಂಕಿಂಗ್ ಹೆಚ್ಚಿಂದಾಗಿದೆ, ನೆಗೆಟಿವ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ವಿ. ನಮ್ಮ ಮಕ್ಕಳು ಓದಲ್ಲ, ಏನು ಕಲಿಯಲ್ಲ, ಎಷ್ಟೊಂದು ಹೇಳ್ತೀವಿ, ಹಾಗೆ ಹೀಗೆ ಅನ್ನೋದಲ್ಲ. ನಾವು ಇವಾಗ ಯಾವ ರೀತಿ ಹೇಳ್ಕೊಡ್ಬೇಕು, ಹಿಂಗೆ ಪಾಸಿಟಿವ್ ತಗೊಳ್ತಾ ಇದ್ದೀವಿ. ತುಂಬ ಧನ್ಯವಾದಗಳು ಸರ್. ಅದಾದ ನಂತರ ಸರ್ ಒಂದು ಪ್ರಶ್ನೆ. ಈಗ ನೀವು ಹಂಪಿ ಹೋಗ್ತಾ ಇದ್ದಾಗ ಆಶ್ರಮದಲ್ಲಿ ಒಂದು ಗುರೂಜಿಗೆ ಇಂಟರ್ವ್ಯೂ ಮಾಡಿದೆ. ಅವರು ನನಗೆ ಜಯಪ್ರಕಾಶ್, ನೋಡಪ್ಪ ನೀನು ಎಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡ್ಯಾ, ನನ್ನ ಎರಡು ಶಿಷ್ಯರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರಿ. ಸೊ ಇದೇ ಸಿಚುವೇಶನ್ ನಾವು ಫೇಸ್ ಮಾಡ್ತಾ ಇದ್ದೀವಿ ಸರ್ ತರಗತಿಯಲ್ಲಿ. ದಯಮಾಡಿ ಈ ಒಂದು ಆ ಮಕ್ಕಳ ಆ್ಯಟಿಟ್ಯೂಡ್ನ ನಾವು ಚೇಂಜ್ ಮಾಡಬೇಕು. ನಮ್ಮನ್ನು ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲಲ್ಲ ಅನ್ನೋ ಒಂದು ಕೊರಗು ನಮಗೆ ಇದೆ. ಅದರಲ್ಲೂ ಎಸ್ಪೆಷಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಬಹಳಷ್ಟು ಇದೆ ಸರ್. ಮಕ್ಕಳು 2-3 ಕಲ್ತ್ರೆ ಅಲ್ಲ, ಇವಾಗ ನೀವು ಕಲ್ತ್ಕೊಂಡ್ಬಿಟ್ರಿ. ಅದು ಅಲ್ಲಿ ಬಂದು ಸನ್ಯಾಸಿಗಳು ನಿಮಗೆ ಬೇಷ ಆಗ್ಬಿಟ್ರು. ಈಗ ನಮ್ಗೆ ಎಲ್ಲರೂ ಬೇಕಾಗಿದೆ. ಆದರೆ ಇನ್ನೊಂದು ಹೇಳ್ಬೇಕು ಸರ್, ಈಗ ಪವರ್ ಇದು ಕುದುರೆ ಕೊಟ್ಬಿಡೋಣ. ಆಮೇಲೆ ಈಗ ಇವರು ಏನು ಕೇಳಾರೆ, ನನ್ನ ನೆಕ್ಸ್ಟ್ ಟಾಪಿಕ್ಗೆ ಅವರು ಒಂದು ಇಂಟ್ರಡಕ್ಷನ್ ಕೊಟ್ಟಂಗೆ ಆಗಿದೆ. ನನ್ನ ಉದ್ದೇಶನೇ ನಾನು ಹೆಂಗೆ ಪ್ಲ್ಯಾನ್ ಮಾಡಿದೆ ಅಂದರೆ, ಒಂದು ವಾರ ಯೋಚನೆ ಮಾಡಿದ್ದೆ. ಯಾಕೆಂದರೆ ಇಲ್ಲಿ ನಾನು ಹೇಳಿದ್ದೆ ವೇದವಾಕ್ಯ, ನನ್ನದೇ ಪ್ರಾಜೆಕ್ಟ್, ನನ್ನದೇ ಟಾಪಿಕ್ ಕೊಡಬೇಕು. ಎಷ್ಟು 10 ಸರಿ ಆಲೋಚನೆ ಮಾಡಿರ್ಬೇಕಲ್ಲ ನಾನು. ಇದನ್ನು ಯಾಕೆ ಫಸ್ಟ್ ಈ ವಿಷಯ ತಗೊಂಡೆ ಅಂದರೆ, ನಿಮ್ಮ ಮೈಂಡ್ ಸೆಟ್ ಆಗದ ಹೊರತು ನಾನು ಇನ್ನು 3 ವಿಷಯನ ಆರಿಸ್ಕೊಂಡಿನಲ್ಲ, ಸೀದಾ ನೀವು ಕೇಳಿದ್ದಕ್ಕೆ ಅಗದಿ ಹತ್ರನೇ ಇದೆ ಮೇಡಮ್. ಅದೇನು ಅಂದರೆ ಅಸರ್ಟಿವ್ ಕಮ್ಯುನಿಕೇಷನ್, ಮೆಂಟರಿಂಗ್, ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಥ್ರೂ ಕಂಟಿನ್ಯೂಸ್ ಲರ್ನಿಂಗ್. ಈ 3 ವಿಷಯಗಳಲ್ಲಿ ನಿಮ್ಮ ಎಲ್ಲ ಉತ್ತರಗಳು ಲಭ್ಯ ಆಗುತ್ತೆ. ಇನ್ನೇನೋ ಹೇಳಬೇಕು ಅಂತ ಇದ್ರೆ ಕೇಳಿ. ಮೈಂಡ್ ಈಸ್ ಪವರ್ಫುಲ್ ವೆಪನ್ ಅಂತ ಹೇಳಿದ್ರು. ಇದು ನಾನು ಈಗ 3rd ಲ್ಯಾಂಗ್ವೇಜ್ ಇಂಗ್ಲೀಷ್ ಆಂಗ್ಲ ಬೋಧನೆ ಮಾಡ್ತಿರೋದು. ನಾನು ವೆನ್ ಐ ವಾಸ್ ಟೀಚಿಂಗ್ 2nd ಲ್ಯಾಂಗ್ವೇಜ್ ಇನ್ ಕೊರ್ಲದಲ್ಲಿ, ಅಲ್ಲಿ ನಮಗೆ ಫಸ್ಟ್ ಲೆಸನ್ನೇ ಇದೆ ದ ಎನ್ಚಾಂಟೆಡ್ ಫುಡ್, 9th ಅಲ್ಲಿ. ಸೂಪರ್ ಲೆಸನ್. ಅದರಲ್ಲಿ ಯಕ್ಷ ಬಂದ್ಬಿಟ್ಟು, ಅಂದರೆ ಮಹಾಭಾರತದ ಪ್ರಸಂಗಗಳು ಬಂದಿದೆ. ಯುಧಿಷ್ಠಿರ, ಯಕ್ಷ, ಅವರ ಇಬ್ಬರ ಮಧ್ಯದಲ್ಲಿ ಅಲ್ಲಿ ಕನ್ವರ್ಸೇಷನ್ ಆಗುತ್ತೆ. ಅದರಲ್ಲಿ ಅಲ್ಲಿ ಇದೇ ಪಾಯಿಂಟನ್ನು ಹೇಳಿದ್ದಾರೆ, ವಿಚ್ ಇಸ್ ದ ಪವರ್ಫುಲ್ ಥಿಂಗ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ವರ್ಲ್ಡ್ ನೋಡಿ, ಯೋಚನೆ ಮಾಡಿ. ಆ ಮಹಾಭಾರತದಲ್ಲಿ ಅವಾಗಲೇ ಹೇಳಿದ್ದಾರೆ ಯುಧಿಷ್ಠಿರ, ಮೈಂಡ್ ಈಸ್ ಪವರ್ಫುಲ್. ಎಲ್ಲಾದರೆ ಗಾಳಿ ವೇಗವಾಗಿ ಅಂತ ನಾವು ತಿಳ್ಕೊಳ್ತೀವಿ. ಗಾಳಿಗಿಂತ ಪವರ್ಫುಲ್ ವೆಪನ್ ಅಂದರೆ ಮೈಂಡ್. ಎಲ್ಲೋ ಕರ್ಕೊಂಡು ಹೋಗುತ್ತೆ ಮನುಷ್ಯನ, ಏನೋ ಸಾಧನೆ ಮಾಡಲಿಕ್ಕೆ ಬಿಡುತ್ತೆ. ನಾನು ಅದನ್ನು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ಮಹಾಭಾರತದ ಬಗ್ಗೆ. ಸೊ ನಿಮ್ಮ ತರಬೇತಿ ತುಂಬ ಅದ್ಭುತವಾಗಿತ್ತು. ಫಸ್ಟ್ ಆಫ್ ಆಲ್ ನಿಮ್ಮ ಹೇಳುವ ಒಂದು ವಿಧಾನ, ಲವಲವಿಕೆ ಬೇಕು, ಶಿಕ್ಷಕರಿಗೆ ಬೇಕು. ಇವನ್ನೆಲ್ಲ ನೋಡ್ತಾ ಇದ್ರೆ ಮತ್ತೆ ನಾವು ಟೆನ್ಷನ್ ಫ್ರೀಯಾಗಿ ಎಲ್ಲ ಮತ್ತೆ ಮಾಡಬಹುದು ಅನಿಸುತ್ತೆ. ಲವಲವಿಕೆ ಆದ್ಮೇಲೆ ನಿಮ್ಮ ನಗು ತುಂಬ ಇಷ್ಟ ಆಯ್ತು ಸರ್ ನನಗೆ. ನಗ್ತಾ ಮೋಟಿವೇಟ್ ಮಾಡ್ತಾ ಇರ್ತೀವಿ. ಸೊ ಬಾಡಿ ಲ್ಯಾಂಗ್ವೇಜ್ ಇನ್ನೊಂದು ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ ಸರಳ ಪದಗಳು. ಇವಾಗ ಇಲ್ಲಿ ನಮ್ಮಲ್ಲಿ ಎಲ್ಲರೂ ಮೀಡಿಯಂ, ಈಗ ನೋಡಿ ನಮ್ಮ ಮೇಡಮೇ ಉರ್ದು ಮೀಡಿಯಂ, ಸೋಷಿಯಲ್ ಸ್ಟಡೀಸ್ ಅವ್ರಿಗೆ ಸರಳ ಪದಗಳು ಅಷ್ಟೂ ಇದಾಗಿ ಪದಗಳು ಉನ್ನತ ಇದರಲ್ಲಿಲ್ಲ. ವಕಾಬರಿ ಏನಿದೆ ಎಲ್ಲರಿಗೂ ರೀಚ್ ಆಗುವಂತೆ ಇದೆ. ಸೊ ಅವರ ಈ ಒಂದು ತರಬೇತಿ ನಮಗೆ ತುಂಬ ಇಷ್ಟನೇ ಆಯಿತು. ಥ್ಯಾಂಕ್ ಯು ಸರ್.